ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು KFC ಚಿಕನ್ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ನಾನಿಲ್ಲಿ ನೋಡಿ ಲೆಗ್ ಪೀಸ್ ತಗೊಂಡಿದ್ದೀನಿ. 500 ಗ್ರಾಮ್ ಅಷ್ಟು ಉಂಟು, ಅರ್ಧ ಕೆಜಿ ಅಷ್ಟು ಉಂಟು. ಯಾವ ಪೀಸ್ ಕೂಡ ನೀವು ತಗೊಳ್ಬೋದು. ಅಫ್ಕೋರ್ಸ್ KFC ರೆಸಿಪಿಯಲ್ಲಿ ಅವರು ತುಂಬ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್, ತುಂಬ ಮಸಾಲೆ ಎಲ್ಲ ಹಾಕ್ತಾರೆ. ಬಟ್ ನಾನು ಮನೆಯಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಅದೇ ಸ್ಟೈಲಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ಓಕೆನಾ? ಫಸ್ಟಿಗೆ ಇದನ್ನ ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು ಈ ಚಿಕನ್ ಅನ್ನ. ಸೊ ಮ್ಯಾರಿನೇಟ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಪ್ಲೇಟ್ ತಗೊಂಡಿದ್ದೀನಿ. ಇದಕ್ಕೆ ನಾನು 3/4 ಕಪ್ ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. 3/4 ಕಪ್ರಿಂದ 1 ಕಪ್ ವರೆಗೆ ಹಾಕ್ಬೋದು ನೀವು ಮೊಸರು. ಆನಂತರ 1/4 ಚಮಚದಷ್ಟು ಅರಿಶಿನ ಹುಡಿಯನ್ನ ಹಾಕ್ತಾ ಇದ್ದೀನಿ. ಇದಕ್ಕೇನೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಹುಡಿ, ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಅಷ್ಟು ಖಾರದ ಹುಡಿಯನ್ನ ಹಾಕ್ತಾ ಇದ್ದೀನಿ. ಓಕೆ, ರುಚಿಗೆ ಸ್ವಲ್ಪ ಉಪ್ಪು, 2 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್, 2 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಖಾರದ ಹುಡಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಅನ್ನ ಇದಕ್ಕೆ ಕೋಟ್ ಮಾಡಬೇಕು. ಮತ್ತೆ ಇದನ್ನು ಕೋಟ್ ಮಾಡಿ ಓವರ್ ನೈಟ್ ಇಟ್ಟರೆ ತುಂಬ ಒಳ್ಳೆಯದು. ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಇಟ್ಟರೂ ಆಗುತ್ತೆ. ಬಟ್ ಓವರ್ ನೈಟ್ ಇಟ್ಟರೆ ತುಂಬ ಸಾಫ್ಟ್ ಆಗುತ್ತೆ ಚಿಕನ್, ಜ್ಯೂಸಿಯಾಗಿ ಬರುತ್ತೆ ಚಿಕನ್. ಓಕೆನಾ? ಓಕೆ, ಇನ್ನು ಚಿಕನನ್ನು ಕೋಟ್ ಮಾಡೋಣ. ಚಿಕನ್ಗೆ ಬೇಕಿದ್ರೆ ಸ್ಲಿಟ್ಸ್ ಅನ್ನು ಕೂಡ ಹಾಕ್ಬೋದು. ನಾನು ಇವತ್ತು ಹಾಕ್ತಾ ಇಲ್ಲ. ನಿಮಗೆ ಬೇಕಿದ್ರೆ ಸ್ಲಿಟ್ಸ್ ಕೂಡ ಹಾಕ್ಬೋದು. ಆಗ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಅಬ್ಸಾರ್ಬ್ ಆಗುತ್ತೆ ಈ ಥರ. ಓಕೆ, ಇದನ್ನು ಈ ಥರ ಕೋಟ್ ಮಾಡಿ ನಾನೊಂದು ಅರ್ಧ ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಮತ್ತೇನು ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ, ಎಲ್ಲ ಚಿಕನನ್ನು ಮ್ಯಾರಿನೇಟ್ ಮಾಡಿದ್ದೀನಿ. ಅರ್ಧ ಗಂಟೆ ನಂತರ ಏನು ಮಾಡೋದು ನೋಡೋಣ. ಓಕೆ, ನೋಡಿ ಚಿಕನ್ ಮ್ಯಾರಿನೇಟ್ ಆಗ್ತಾ ಉಂಟು. ಅಷ್ಟೇ ತನಕ ಕೋಟಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಪ್ಲೇಟಲ್ಲಿ 1 ಕಪ್ ಅಷ್ಟು ಮೈದಾವನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಇದಕ್ಕೆ ಚೂರು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಖಾರದ ಹುಡಿ, ಒಂದು ಸ್ವಲ್ಪ ಪೆಪ್ಪರ್ ಹುಡಿ. ನಿಮಗೆ ಎಷ್ಟು ಸ್ಪೈಸಿನೆಸ್ ನಿಮಗೆ ಟಾಲರೇಟ್ ಮಾಡಲಿಕ್ಕಾಗುತ್ತೆ ಅಷ್ಟು ಹಾಕಿಕೊಳ್ಳಿ. ಇದು ಹಾಕದಿದ್ರೂ ಆಗುತ್ತೆ. ನಾನು ಸ್ವಲ್ಪ ಫ್ಲೇವರ್ಫುಲ್ ಆಗಿರಲಿ ಅಂತ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರದ ಹುಡಿ ಹಾಗೂ ಪೆಪ್ಪರ್ ಹುಡಿ. ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ಹಾಕದಿದ್ರೂ ಆಗುತ್ತೆ. ಸೊ ಇದು ನಮ್ಮದು ಕೋಟಿಂಗ್ಗೆ ಹಿಟ್ಟು ನಾವು ರೆಡಿ ಮಾಡಿಕೊಂಡು ಇದ್ದೀವಿ. ಈಗ ನೆಕ್ಸ್ಟ್ ನಾವು ಮೊಟ್ಟೆ ಮಿಕ್ಸ್ಚರನ್ನು ಕೂಡ ರೆಡಿ ಮಾಡ್ಕೊಂಡಿಡೋಣ. ಸೊ ಒಂದು ಬೌಲಲ್ಲಿ ಒಂದು ಮೊಟ್ಟೆಯನ್ನು ಒಡೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ಓಕೆ, 1 ಮೊಟ್ಟೆ ಸಾಕು. ಓಕೆ, ತುಂಬ ಈಸಿ ಇದು ಮಾಡಲಿಕ್ಕೆ. ಆನಂತರ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ಹಾಲು ಹಾಕೋದ್ರಿಂದ ಸ್ವಲ್ಪ ವಾಲ್ಯೂಮ್ ಇದು ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ಹಾಕಬೇಕು ಅಂತೇನಿಲ್ಲ. ಸ್ವಲ್ಪ ನಿಮ್ಗೆ ಇದದ್ದು ಪೋರ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಇಲ್ಲಾಂದ್ರೆ 2-3 ಮೊಟ್ಟೆ ಹಾಕಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಹಾಲು ಹಾಕೋದು. ಓಕೆ, ನೋಡಿ. ಓಕೆ, ಇದಕ್ಕೆ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಬೋದು. ನಾನು ಹಾಕೋದಿಲ್ಲ, ನಾನು ಹಿಟ್ಟಿಗೆ ಹಾಕಿದ್ದೀನಿ ಅಲ್ವಾ, ಹಾಗಾಗಿ ನಾನು ಉಪ್ಪು ಹಾಕೋದಿಲ್ಲ. ಓಕೆ, ಇದು ರೆಡಿ ಆಗಿದೆ. ಇನ್ನು ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಕೋಟಿಂಗ್ ಮಾಡೋಣ. ಓಕೆ, ಈಗ ಮ್ಯಾರಿನೇಟ್ ಮಾಡಿರುವ ಚಿಕನನ್ನು ಕೋಟ್ ಮಾಡೋಣ. ಫಸ್ಟಿಗೆ ಚಿಕನನ್ನು ಮೈದಾ ಹುಡಿ ಮೇಲೆ ಈ ಥರ ಕೋಟ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಕೋಟ್ ಮಾಡಬೇಕು. ಓಕೆ, ಈ ಥರ ಕೋಟ್ ಆದ ನಂತರ ಇದನ್ನು ಎಗ್ ವಾಶ್ ಮಾಡಬೇಕು ಈ ರೀತಿ. ಓಕೆ, ಪೂರ್ತಿಯಾಗಿ ಡಿಪ್ ಮಾಡ್ಕೊಳ್ಳಿ ಚೆನ್ನಾಗಿ. ಓಕೆ, ಈ ರೀತಿ. ಓಕೆ, ಈಗ ಎಗ್ ವಾಶ್ ಆಗಿದೆ. ಈಗ ಮತ್ತೆ ಇದನ್ನು ಕೋಟ್ ಮಾಡಬೇಕು ಈ ರೀತಿ. ಎಷ್ಟು ತಿಕ್ ಕೋಟಿಂಗ್ ಇರ್ತೀರಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಹೊರಗಡೆ ಲೇಯರ್ಸ್. ನೀವು ಇನ್ನೊಂದು ಸತಿ ಬೇಕಾದರೆ ಇದೇ ಸ್ಟೆಪ್ಪನ್ನು ರಿಪೀಟ್ ಮಾಡ್ಬೋದು. ಮತ್ತೆ ಈ ಚಿಕನನ್ನು ಎಗ್ ವಾಶ್ ಮಾಡಿ ಮತ್ತೆ ಇದಕ್ಕೆ ಕೂಡ ಹಾಕ್ಬೋದು. ಇನ್ನೂ ಕೂಡ ತುಂಬ ತಿಕ್ಕಾಗಿ ಕೋಟಿಂಗ್ ಬರುತ್ತೆ. 2 ಸತಿ ನೀವು ಮಾಡಿದರೆ ಬೆಸ್ಟ್. ಓಕೆ, ನಾನು ಇನ್ನೊಮ್ಮೆ ಎಗ್ ವಾಶ್ ಮಾಡಿ ಇನ್ನೊಮ್ಮೆ ನಾನು ಕೋಟ್ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ಕೋಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಓಕೆನಾ? ಇದು ಬೌಲ್ ಸ್ವಲ್ಪ ಚಿಕ್ಕದಾಯಿತು. ಸ್ವಲ್ಪ ದೊಡ್ಡ ಅಗಲವಾದ ಬೌಲ್ ತಗೊಂಡ್ರೆ ಈಸಿ ಆಗುತ್ತೆ. ಓಕೆ, ನಾನು ಡಬಲ್ ಕೋಟಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೋಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಡಬಲ್ ಕೋಟಿಂಗ್ ಮಾಡಿದ್ರೆ ಸಾಕು.
ಟ್ರಿಬಲ್ ಎಲ್ಲ ಬೇಡ, 2 ಸತಿ ಕೋಟಿಂಗ್ ಮಾಡಿದರೆ ಸಾಕು. ಓಕೆ, ಎಕ್ಸ್ಟ್ರಾ ಮೈದಾ ಇದ್ರೆ ಈ ರೀತಿ ನೀವು ಟ್ಯಾಪ್ ಮಾಡಿಕೊಂಡು ಈ ರೀತಿ ಮಾಡಿಟ್ರೆ ಆಯಿತು. ನೋಡಿ ಈಗ ಕೋಟಿಂಗ್ ಎಲ್ಲ ಆಯಿತು. ಇನ್ನು ಇದನ್ನು ಫ್ರೈ ಮಾಡೋಣ. ಬನ್ನಿ ಫ್ರೈ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಓಕೆ, ಈಗ ಎಣ್ಣೆ ಕಾದಿದೆ. ಈಗ ಚಿಕನನ್ನು ಫ್ರೈ ಮಾಡೋಣ. ಫ್ಲೇಮನ್ನು ಲೋ ಮಾಡಿ ಇಡ್ತಾ ಇದ್ದೀನಿ. ಮೂರು ಪೀಸಸನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು. ಓಕೆ ನೋಡಿ, ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ, ಅದರಷ್ಟಕ್ಕೆ ಫ್ರೈ ಆಗಲಿ. ಒಂದು ಸೈಡ್ ಫ್ರೈ ಆದ ನಂತರ ಮತ್ತೊಂದು ಸೈಡ್ ಮಗುಚಿ ಹಾಕಿ ಫ್ರೈ ಮಾಡಿದರೆ ಆಯಿತು. ನೋಡಿ, ಒಂದು ಸೈಡ್ ಫ್ರೈ ಆಗ್ತಾ ಉಂಟು. ಸೊ ಈ ರೀತಿ ಮಗುಚಿ ಹಾಕಿ ಎರಡೂ ಬದಿಯಲ್ಲಿ ಕೂಡ ಫ್ರೈ ಮಾಡಿದರೆ ಆಯಿತು. 15 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಈಗ 15 ನಿಮಿಷ ಆಗಿದೆ. ನೋಡಿ, KFC ಚಿಕನ್ ಕೂಡ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ಓಕೆ, ಬನ್ನಿ ಇನ್ನು ಇದನ್ನು ಸರ್ವ್ ಮಾಡಿ ನೋಡೋಣ. ಓಕೆ ನೋಡಿ, ರುಚಿಯಾದ ಕ್ರಿಸ್ಪಿಯಾದ KFC ಚಿಕನ್ ಹೋಮ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸಿಕೊಟ್ಟಿದ್ದೀನಿ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ. ಇದೀಗ ಬಿಸಿ ಉಂಟು, ತುಂಬ ಕ್ರಿಸ್ಪಿಯಾಗಿದೆ ಕೋಟಿಂಗ್. ನೋಡಿ ಗೊತ್ತಾಗುತ್ತಲ್ವಾ? ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ. ಸೊ ಬಹಳ ಈಸಿ ಇದು ಮಾಡಲಿಕ್ಕೆ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮ್ಯಾಂಗ್ಳೂರ್ ರೆಸಿಪೀಸ್ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.